ನಿಮ್ಮ ಅವಧಿಯಲ್ಲೇ ಅವ್ರ ಕುಟುಂಬಕ್ಕೆ ಬಹಳ ದೊಡ್ಡ ನೋವು ತರುವಂಥ ಸಂಗತಿ. ಆದರೆ ಈ ಥರ ಘಟನೆಗಳಾಗಿದೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಇದು ನೋವನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು ಹೇಳಿದ್ರಿ ಸರ್, ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಖತ್ತು ವೈರಲ್ ಆಗ್ತಾ ಇರುವಂತದ್ದು ಸರ್. ಅಲ್ಲ, ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ಕೊನೆ ಪ್ರಶ್ನೆ ಸರ್, ಅಂದ್ರೆ ನಿಮ್ಮ ಪುತ್ರನ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸರ್, ಮುಸ್ಲಿಂ ಮುಖಂಡರು ಒಂದು ನಿನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸರ್. ರಾಘವೇಂದ್ರ ಅವರನ್ನ ಶಾಮನೂರು ಶಿವಶಂಕರ್ ಅವರು ಗೆಲ್ಲಿಸಬೇಕು ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲ. ಮೀಸಲಾತಿ ನಿಮ್ಮ ಅವಧಿಯಲ್ಲೇ ಅವ್ರ ಕುಟುಂಬಕ್ಕೆ ಬಹಳ ದೊಡ್ಡ ನೋವು ತರುವಂಥ ಸಂಗತಿ. ಆದರೆ ಈ ಥರ ಘಟನೆಗಳಾಗಿದೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಇದು ನೋವನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು ಹೇಳಿದ್ರಿ ಸರ್, ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಖತ್ತು ವೈರಲ್ ಆಗ್ತಾ ಇರುವಂತದ್ದು ಸರ್. ಅಲ್ಲ, ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ಕೊನೆ ಪ್ರಶ್ನೆ ಸರ್, ಅಂದ್ರೆ ನಿಮ್ಮ ಪುತ್ರನ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸರ್, ಮುಸ್ಲಿಂ ಮುಖಂಡರು ಒಂದು ನಿನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸರ್. ರಾಘವೇಂದ್ರ ಅವರನ್ನ ಶಾಮನೂರು ಶಿವಶಂಕರ್ ಅವರು ಗೆಲ್ಲಿಸಬೇಕು ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲ. ಮೀಸಲಾತಿ ನಿಮ್ಮ ಅವಧಿಯಲ್ಲೇ ಅವ್ರ ಕುಟುಂಬಕ್ಕೆ ಬಹಳ ದೊಡ್ಡ ನೋವು ತರುವಂಥ ಸಂಗತಿ. ಆದರೆ ಈ ಥರ ಘಟನೆಗಳಾಗಿದೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಇದು ನೋವನ್ನು ಸಹಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅಂತ ಮಾತನ್ನ ಕೇಳಬಹುದು. ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು ಹೇಳಿದ್ರಿ ಸರ್, ಅದು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಅನ್ನೋದು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸಖತ್ತು ವೈರಲ್ ಆಗ್ತಾ ಇರುವಂತದ್ದು ಸರ್. ಅಲ್ಲ, ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಅದೇ ಈ ಥರ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಸರ್, ಕೊನೆ ಪ್ರಶ್ನೆ ಸರ್, ಅಂದ್ರೆ ನಿಮ್ಮ ಪುತ್ರನ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸರ್, ಮುಸ್ಲಿಂ ಮುಖಂಡರು ಒಂದು ನಿನ್ನೆ ಪ್ರೆಸ್ ಮೀಟ್ ಅನ್ನು ಮಾಡಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸರ್. ರಾಘವೇಂದ್ರ ಅವರನ್ನ ಶಾಮನೂರು ಶಿವಶಂಕರ್ ಅವರು ಗೆಲ್ಲಿಸಬೇಕು ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲ. ಮೀಸಲಾತಿ